ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಟಾಪ್ ಕ್ರಿಕೆಟರ್ ಆ್ಯಂಡ್ ಲೆಜೆಂಡರಿ ಆ್ಯಂಡ್ ನ್ಯೂಜಿಲ್ಯಾಂಡಿಗೆ ಒಂಥರ ವರದಾನವಾದಂಥ ಪ್ಲೇಯರ್ ಬಗ್ಗೆ ನಾವು ಇವತ್ತು ನೋಡಕ್ಕೆ ಹೊಂಟಿದ್ದೀವಿ. ಅವರು ಈ ದಿನ ಅವರು ವಿದಾಯವನ್ನು ಹೇಳಿದ್ದಾರೆ ಕ್ರಿಕೆಟಿಗೆ. ಇನ್ನು ಗಪ್ತಿಲ್ ಅವರ ರೆಕಾರ್ಡ್ಸ್ಗಳನ್ನು ನೋಡುವುದಾದ್ರೆ, ಗಪ್ತಿಲ್ ಅವರು ನ್ಯೂಜಿಲ್ಯಾಂಡಿದ ಫಸ್ಟ್ ಪ್ಲೇಯರ್, ಡಬಲ್ ಸೆಂಚುರಿನ ಹೊಡೆದವರು ಫಸ್ಟ್ ಪ್ಲೇಯರ್ ಆಗ್ತಾರೆ. ಇನ್ನು ವರ್ಲ್ಡ್ ಒಳಗೆ 5th ನಂಬರ್ ಆಗ್ತಾರೆ. ಇನ್ನು ಒಡಿಐಯಲ್ಲಿ ಡಬಲ್ ಸೆಂಚುರಿ ಹೊಡೆದವರಲ್ಲಿ. ಇನ್ನು ಅತಿ ಹೆಚ್ಚು ರನ್ಗಳನ್ನು ಇನ್ನು ವರ್ಲ್ಡ್ ಕಪ್ ಒಳಗೆ ಹೊಡೆದವರು ಒಡಿಐ ಒಳಗೆ ಅಂದ್ರೆ ಮಾರ್ಟಿನ್ ಗಪ್ತಿಲ್ ಅವರು ಮೊದಲನೇ ಸ್ಥಾನದಲ್ಲಿ ಬರ್ತಾರೆ. 2ನೇ ಸ್ಥಾನದಲ್ಲಿ ಕ್ರಿಸ್ ಗೇಲ್ ಅವರು, 3ನೇ ಸ್ಥಾನದಲ್ಲಿ ರೀಸೆಂಟಾಗಿ ನಡೆದಂಥದ್ದು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮ್ಯಾಕ್ಸ್ವೆಲ್ ಅವರು 3ನೇ ಸ್ಥಾನದಲ್ಲಿ ಬರ್ತಾರೆ. 3ನೇ ಅಪ್ಡೇಟು, ಅತಿ ವೇಗವಾಗಿ ಒಡಿಐನಲ್ಲಿ ಹಾಫ್ ಸೆಂಚುರಿ ಹೊಡೆದಂಥ ಪ್ಲೇಯರ್ ನ್ಯೂಜಿಲ್ಯಾಂಡ್ ಯಾರಾದರೂ ಇದ್ದರೆ ಅವರು ಮೊದಲನೇದವರು ಮಾರ್ಟಿನ್ ಗಪ್ತಿಲ್ ಆಗ್ತಾರೆ. ಅದನ್ನು ಕೇವಲ 17 ಬಾಲ್ಗಳಲ್ಲಿ. ಇದನ್ನು ವರ್ಲ್ಡ್ ಒಳಗೆ ಕಂಪೇರ್ ಮಾಡಿದ್ರೆ ಇವರು ಎರಡನೆಯ ಫಾಸ್ಟೆಸ್ಟ್ ಹಾಫ್ ಸೆಂಚುರಿನ ಹೊಡೆದವ್ರು ಆಗ್ತಾರೆ. ಮೊದಲನೇದವರು ಎ ಬಿ ಡಿ ವಿಲಿಯರ್ಸ್, ಎರಡನೇದವರು ಮಾರ್ಟಿನ್ ಗಪ್ತಿಲ್ ಆಗ್ತಾರೆ. 17 ಬಾಲ್ಗಳನ್ನು ಯೂಸ್ ಮಾಡ್ಕೊಂಡಲ್ಲಿ 4 ಜನ ಪ್ಲೇಯರ್ ಬರ್ತಾರೆ. ಅದರಲ್ಲಿ ಇವರು ಕೂಡ ಒಬ್ಬರು ಬರ್ತಾರೆ, ಮಾರ್ಟಿನ್ ಗಪ್ತಿಲ್ ಅವರು. ಇನ್ನು 4ನೇ ಅಪ್ಡೇಟು, 2019 ವರ್ಲ್ಡ್ ಕಪ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಡೈರೆಕ್ಟ್ ಹಿಟ್, ರನ್ಔಟ್, ಧೋನಿಯನ್ನು ರನ್ಔಟ್ ಮಾಡಿದ್ದು ಇವರೇ. ಧೋನಿಗೆ ಅದೊಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಅದನ್ನು ರನ್ಔಟ್ ಮಾಡಿದವರು ಮಾರ್ಟಿನ್ ಗಪ್ತಿಲ್ ಅವರು. ಇನ್ನು 5ನೇ ಅಪ್ಡೇಟು, 2015ರಲ್ಲಿ ಒಡಿಐ ವರ್ಲ್ಡ್ ಕಪ್ನಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿ ಇವರು ಹೊರಹೊಮ್ತಾರೆ. ಅದರಲ್ಲಿ ಕೂಡ ವರ್ಲ್ಡ್ ಕಪ್ಪಲ್ಲಿ ಡಬಲ್ ಸೆಂಚುರಿನ ಹೊಡೆದಂಥ ಮೊದಲನೇ ಪ್ಲೇಯರ್ ಇವರು ಗುರುತಿಸ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟು, ಹೈಯೆಸ್ಟ್ T20 ರನ್ಸ್ಗಳನ್ನು ನ್ಯೂಜಿಲ್ಯಾಂಡ್ಗಾಗಿ ಹೊಡೆದಂಥ ಪ್ಲೇಯರ್ ಯಾರಾದರೂ ಇದ್ದರೆ ಅವರು ಮಾರ್ಟಿನ್ ಗಪ್ತಿಲ್ ಅವರು ಮೊದಲನೇ ಸ್ಥಾನದಲ್ಲಿ. ನೋಡಿ, ಇವರು 2022ಕ್ಕೆ ಲಾಸ್ಟಾಗಿ ಇವರು ಕ್ರಿಕೆಟ್ನ ಆಡಿದ್ದಾರೆ. ಆದರೂ ಕೂಡ ಇನ್ನೂ T20 ಮೋಸ್ಟ್ ರನ್ಗಳನ್ನು ಇವರೇ ಹೊಂದಿದ್ದಾರೆ. ಇವ್ರ ನಂತರ ಅವರು ಕೇನ್ ವಿಲಿಯಮ್ಸನ್ ಅವರು ಬರ್ತಾರೆ. ಇವ್ರದ್ದು ಇನ್ನೂ ಒಂದು ಅಪ್ಡೇಟ್ ಹೇಳುವುದಾದ್ರೆ, ಒಡಿಐನಲ್ಲಿ ಇವರು ಡೆಬ್ಯೂನಲ್ಲೇ ಸೆಂಚುರಿಯನ್ನು ಹೊಡೆದಿದ್ದಾರೆ. ಇವರು ಅಗನೆಸ್ಟದ ವೆಸ್ಟ್ ಇಂಡೀಸ್ ಅಪೋಸಿಟ್ ಆಗಿ ಸೆಂಚುರಿಯನ್ನು ಹೊಡೆದಿದ್ದಾರೆ. ಮುಂದೆ ಇವರು ಕ್ರಿಕೆಟ್ ಕರಿಯರನ್ನು ನೋಡೋದಾದ್ರೆ, ಇನ್ನು ಒಡಿಐಯಲ್ಲಿ ಇವರು 198 ಮ್ಯಾಚ್ಗಳನ್ನು ಆಡಿದ್ದಾರೆ. ಅದರಲ್ಲಿ 8,414 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅದರೊಳಗೆ 39 ಹಾಫ್ ಸೆಂಚುರಿ ಅದಾವು, 18 ಸೆಂಚುರಿಗಳದಾವು. ಅದರಲ್ಲಿ ಒಂದು ಡಬಲ್ ಸೆಂಚುರಿ ಕೂಡ ಐತಿ ಅವ್ರದ್ದು. ಇನ್ನು T20ಯಲ್ಲಿ ನೋಡೋದಾದ್ರೆ, ಇವರು 122 ಮ್ಯಾಚ್ಗಳನ್ನು ಆಡಿದ್ದಾರೆ. ಅದರಲ್ಲಿ 3,531 ರನ್ಗಳನ್ನು ಕಲೆ ಹಾಕಿದ್ದಾರೆ. 20 ಹಾಫ್ ಸೆಂಚುರಿಗಳನ್ನು ಹೊಡೆದಿದ್ದಾರೆ, 2 ಸೆಂಚುರಿಗಳನ್ನು ಹೊಡೆದಿದ್ದಾರೆ. ಇನ್ನು ಟೆಸ್ಟಲ್ಲಿ ನೋಡೋದಾದ್ರೆ, 47 ಮ್ಯಾಚ್ಗಳನ್ನು ಆಡಿದ್ದಾರೆ. 2,586 ರನ್ಗಳನ್ನು ಕಲೆ ಹಾಕಿದ್ದಾರೆ. 17 ಹಾಫ್ ಸೆಂಚುರಿ ಹೊಡೆದಾರೆ, 3 ಸೆಂಚುರಿಗಳನ್ನು ಹೊಂದಿದ್ದಾರೆ. ಇನ್ನು IPL ವಿಚಾರಕ್ಕೆ ಬರೋದಾರೆ, IPLನಲ್ಲಿ ಇವರು ಅಷ್ಟೊಂದು ಇಂಪ್ಯಾಕ್ಟ್ ಏನು ಮಾಡಿಲ್ಲ. ಕೇವಲ 13 ಮ್ಯಾಚ್ಗಳನ್ನು ಆಡಿದ್ದಾರೆ. ಅದರಲ್ಲಿ ಒಂದು ಹಾಫ್ ಸೆಂಚುರಿ ಕೂಡ ಇನ್ಕ್ಲೂಡ್ ಆಗೈತಿ. ಇನ್ನು ನೆಕ್ಸ್ಟ್ ಅಪ್ಡೇಟು, ಇನ್ನು ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದವರಲ್ಲಿ ವರ್ಲ್ಡಲ್ಲೇ ಇವರು 5ನೇ ಸ್ಥಾನದಲ್ಲಿ ಬರ್ತಾರೆ. ಮೊದಲನೇ ಸ್ಥಾನದಲ್ಲಿ ಇರುವವರು ನಮಗೆಲ್ಲ ಗೊತ್ತಿರೋ ಹಾಗೆ ರೋಹಿತ್ ಶರ್ಮಾ ಅವರು. ಇವರು 5ನೇ ಸ್ಥಾನದಲ್ಲಿ ಬರ್ತಾರೆ. ಇನ್ನು T20ಯಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದವರಲ್ಲಿ ಇವರು 2ನೇದವರು ಆಗ್ತಾರೆ. ಇದೀಗ ಇವರು ಕ್ರಿಕೆಟ್ಗೆ ವಿದಾಯನ ಹೇಳಿದ್ದಾರೆ. ನ್ಯೂಜಿಲ್ಯಾಂಡ್ ಕ್ರಿಕೆಟ್ ಬೋರ್ಡ್ಗೆ ಇವರು ಒಂಥರ ವರದಾನ ಇದ್ದಂಗೆ. ಇವರು ನ್ಯೂಜಿಲ್ಯಾಂಡ್ ವರ್ಲ್ಡ್ ರೆಕಗ್ನೈಸ್ ಆಗೋದಕ್ಕೆ ಇವರೇ ಮೇನ್ ಕಾರಣ ಅಂತ ಹೇಳ್ಬೋದು.